ನೋಡಿ ಸ್ನೇಹಿತರೆ, ಇದೆಲ್ಲ ಬೇಬಿ ಬೆಟ್ಟ ದನಗಳ ಜಾತ್ರೆ ಇದು. ಸೊ ತುಂಬ ದೊಡ್ಡ ಜಾತ್ರೆ, ಹಾಗೆ ಶೋಕಿ ಎತ್ತುಗಳಿಗೆ ತುಂಬ ದೊಡ್ಡ ಜಾತ್ರೆ ಇದು. ಸೊ ಇಲ್ಲಿ ದೊಡ್ಡ ದೊಡ್ಡ ಎತ್ತುಗಳು ಹಾಗೆ ಒಳ್ಳೊಳ್ಳೆ ಕರುಗಳೆಲ್ಲ ತೋರಿಸ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಯೂತ್ಸ್ಗೆಲ್ಲ ಏನು ಮೆಸೇಜ್ ಅಂತಲೂ ರೈತರಿಂದ ಕೇಳಿ ಹೇಳ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಯಾರು ನಮ್ಮ ಹಳ್ಳಿಕಾರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅಣ್ಣ ನಿಮ್ಮ ಹೆಸರು? ಅಣ್ಣ ಸಂದೀಪ್ ಅಂತ. ಸಂದೀಪ್ ಅಣ್ಣ, ಯಾವ ಊರು? ನಮ್ಮದು ಹಿರಿಸೇವೆ ಹತ್ರ, ಚಂದ್ರಾಯಪಟ್ಟಣ ತಾಲೂಕು, ಹಿರಿಸೇವೆ ಹೋಬಳಿ ಹತ್ರ ಅರಕೆರೆ ಅಂತ, ಅರಕೆರೆ ಗ್ರಾಮ. ಅಣ್ಣ ಇವು ನಿಮ್ಮ ಕರುಗಳಿವೆ ಎಷ್ಟಲ್ಲವೆ? ಸರ್ ಇದು ಹಾಲಲ್ಲಿನ ಕರುಗಳು. ಇನ್ನೂ ಹಲ್ಲಾಗಿಲ್ಲ. ಅಲ್ಲಾಗಿಲ್ಲ. ಅಣ್ಣ ಈ ಕರುಗಳಿಗೆ ಏನೇನು ಫುಡ್ ಎಲ್ಲ ಕೊಡ್ತೀರಾ? ನಾರ್ಮಲ್ಲು ಹಾಲು ಕೊಡ್ತೀವಿ, ಬೆಣ್ಣೆ ಕೊಡ್ತೀವಿ. ಬಿಟ್ಟರೆ ಬೆಳಗ್ಗೆ ಹೊತ್ತು ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು ಅಂದರೆ ಕರುಗಳಿಗೆ ಅಂದರೆ ಒಂದು ಸ್ವಲ್ಪ ಹಾಲು ಕೊಡ್ತೀರಾ? ಹಾಲು ಕೊಡ್ತೀವಿ. ಒಂದೂವರೆ ವರ್ಷ 2 ವರ್ಷ ಆಗೋ ಗಂಟೆ ಒಂದು ಸ್ವಲ್ಪ ಅಂತರ ಮಾಡ್ಕೊಂಡು ಬೆಳ್ಕೊಂಡು ಹೋಗ್ಬೇಕಲ್ಲ ಎತ್ತುಗಳು. ಸರ್ ಹಾಗೆ ನಮಗೆ ಈಗ ನಮ್ಮ ಯೂತ್ಸ್ಗೆಲ್ಲ ಈಗ ಈ ಥರ ಕರುಗಳು ಸಾಕಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಸೊ ಈಗ ತುಂಬ ಜನ ಏನಂದರೆ ಎಲ್ಲ ರೇಸ್ ಹುಚ್ಚಿಡಿದ್ಬಿಟ್ಟಿದೆ. ರೇಸು ಅಂತ ಮಾಡಿ ಕರುಗಳಿಗೆಲ್ಲ ಸುಮ್ಮನೆ ಹೊಡೆದು ಹಿಂಸೆ ಮಾಡ್ತಿದ್ದಾರೆ. ಸೊ ರೇಸ್ ಮಾಡೋದು, ಅದು ರೇಸ್ ಎತ್ತುಗಳು ಸಾಕೋದು ಬೆಟರಾ ಅಥವಾ ಶೋಕಿ ಕಾಂಪಿಟೇಷನ್ ಇವು ಮತ್ತು ಕರು ಹಸುಗಳು ಸಾಕೋದು ಬೆಟರಾ? ಅಂದರೆ ಸ್ವಲ್ಪ ಏನಾದ್ರು ಮೆಸೇಜ್ ಕೊಡ್ತೀರಾ? ಸರ್ ಇವತ್ತು ಹಳ್ಳಿಕಾರ್ ಉಳಿತಾ ಇದೆ ಅಂದರೆ ಇದೊಂದು ಗ್ರಾಮೀಣ ಕ್ರೀಡೆ ಅಂತ ತಗೊಂಡಿರೋದ್ರಿಂದ ಈ ರೇಸ್ ಮಾಡೋದು ಒಳ್ಳೇದೇ ಸರ್ ಒಂದು ಲೆಕ್ಕಾಚಾರದಲ್ಲಿ. ಬಟ್ ಆ ರೇಸ್ಗೋಸ್ಕರ ಕರೆಂಟ್ ಶಾಕ್ ಕೊಡೋದ್ರಿಂದ ಹಿಡ್ದು ಅದು ತುಂಬ ಬೇರೆ ಥರ ತೊಗೊಂಡೋಗ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ನಾನು ಕಾರ್ ಇಡ್ತೀನಿ ಅಂತ ಹೇಳ್ತಾರೆ, ಅದರಿಂದ ಅವರು ಕಾರ್ ತೊಗೊಂಡು ಇದು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಇನ್ನೇನೋ ಅಂದರೆ ಸರ್ ಈಗ ಕಾರ್ ಇಡ್ತಾರೆ ಅಂದರೆ ಗೆಲ್ಲಬೇಕು ಅಂತ ಅದಕ್ಕೆ ಅಡ್ಡದಾರಿ ಎಲ್ಲ ಹಿಡಿಯೋದು ಚಾನ್ಸಸ್ ಇರುತ್ತೆ. ಅಡ್ಡದಾರಿ ಅಂತ ಮಾಡೋಕ್ಕಾಗಲ್ಲ ಸಾಹೇಬ್ರೆ. ನಾನು ಒಂದು ಮಾತು ಹೇಳ್ತೀನಿ, ಅಂದರೆ ಈಗ ರೇಸಲ್ಲಿ ಎತ್ತು ಓಡ್ಲಿ ಅಂತ ಏನಾರು ಬೇರೆ ಥರ ಏನಾರು ಮಾಡ್ತಾರಾ ಅಂತ ಸರ್. ಅದನ್ನು ಯಾವುದೇ ಕಾರಣಕ್ಕೂ ನಮಗೆ ಹೇಳಕ್ಕೆ ಬರಲ್ಲ. ಇವತ್ತು ಒಂದು ರೇಸ್ ಕೋರ್ಸಲ್ಲಿ ಒಂದು ಕುದುರೆಗೆ ನಿಮಗೆ ಡಾಕ್ಟ್ರಿಂದ ಹಿಡ್ದು ಎಲ್ಲ ಟೆಸ್ಟ್ ಮಾಡ್ತಾರೆ. ಅದು ರೇಸ್ ಟ್ರ್ಯಾಕಲ್ಲಿ ಓಡೋಕ್ಕಿಂತ ಮುಂಚೆ ಅದೆಲ್ಲ ಟೆಸ್ಟ್ ಮಾಡಾದ ಮೇಲೆ ಅದನ್ನು ನಿಮಗೆ ಲೈಕ್ ಅಂಕಣೆ ಕೊಡ್ತಾರೆ. ಬಟ್ ಆದರೆ ನಮ್ಮಲ್ಲಿ ಆ ಫೆಸಿಲಿಟೀಸ್ ಇಲ್ಲ. ಬಟ್ ಬಸ್ಸಪ್ಪಂಗೆ ನೀವು ಹೇಳ್ದಂಗೆ ಅದು ಯಾವುದೇ ರೀತಿ ಆ ಥರ ಎಲ್ಲ ಕ್ರಮೇಣ ಮಾಡೋಕ್ಕೆ ಹೋಗಲ್ಲ. ಏನೋ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ, ಇಂಜೆಕ್ಷನ್ಸ್ ಮಾಡ್ತಾರೆ, ಅದಕ್ಕೆ ಏನೇನೋ ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಆದರೆ ನಮ್ಮವರು, ನಾವು ಬಸಪ್ಪನ ಪೂಜೆ ಮಾಡೋದ್ರಿಂದ ನಮ್ಮವರು ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಮಾಡಲ್ಲ. ನಾನೇನು ಹೇಳ್ತೀನಿ, ಇವತ್ತು ಕೆಲವರು ಹೇಳ್ತಾರೆ ನಾನು ರೇಸ್ ಹುಟ್ಟಾಕಿದ್ದು ಹಳ್ಳಿಕಾರ್ ರೇಸ್ ಅನ್ನು ಹುಟ್ಟಾಕಿದ್ದು ಅಂತ. ಸರ್ ಈಗ ರೇಸ್ ಬಗ್ಗೆ ಎಲ್ಲ ನೀವು ಹೇಳಿದ್ರೆ, ಅಂದರೆ ಈಗ ಈ ಬಿಗ್ ಬಾಸ್ ಸೀಸನ್ 10ನಲ್ಲಿ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀನಿ ನಾನು. ಅಂದರೆ ಎತ್ತು ದನ ಕರು ಅಂತ ಬಂದಾಗ ಗೇಮ್ ಹುಟ್ಟಾಕದ್ದೇ ನಾವು ಅಂತ. ಅಂದರೆ ಇದರಲ್ಲಿರೋದು ಗೇಮು ಆಲ್ಮೋಸ್ಟ್ ನಾನು ನೋಡ್ರಾಗೆ ಕಾಂಪಿಟೇಷನ್ನು ಮತ್ತು ರೇಸು, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ, ಇರೋದೇ ಎರಡೇ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್ ಕೆಲವರು ಇವತ್ತು ನಾನು ಅನ್ನೋದು ತುಂಬ ನಾನತ್ವ ಅನ್ನೋದನ್ನು ಬಸಪ್ಪನ ಮೇಲೆ ಇವತ್ತು ಬಸಪ್ಪನ ಅಲ್ಗಳಿತಾರೆ, ಗಾಂಡು ಓರಿ ಅಂತಾರೆ. ಬಸಪ್ಪನ ಏನು ಹೌದು ಸರ್, ಈಗ ಅದೇ ಗಾಂಡು ಓರಿ ಅಂದ್ರಲ್ಲ, ಅದ್ರ ಬಗ್ಗೆನೂ ಕೇಳ್ತೀನಿ, ಈಗ ಇದು ಹೇಳ್ಬಿಡಿ ಸರ್. ರೇಸ್ ಹುಟ್ಟಾಕಿದ್ದು ನಾನು ಅನ್ನೋ ಸ್ಟೇಟ್ಮೆಂಟ್ನ ನಗಬೇಕು ಅಳಬೇಕು. ರೇಸ್ ಅಲ್ಲ ಸರ್, ಅದು ಅಂದರೆ ಕಾಂಪಿಟೇಷನ್. ಓಕೆ, ಕಾಂಪಿಟೇಷನ್ ಅನ್ನು ಹುಟ್ಟಾಕಿದ್ದು ಸರ್. ಇವತ್ತು ಬೇಬಿ ಬೆಟ್ಟದಲ್ಲಿ ನಿಂತಿದ್ದಾರೆ. ಸರ್ 2002ಅಲ್ಲಿ CS ಪುಟ್ಟರಾಜು ಅವರು, ಮಾಜಿ MLA ಆಗಿರ್ಬೋದು, ದೇವರಂತವ್ರವರು, 2002ಅಲ್ಲಿ ಬೇಬಿ ಬೆಟ್ಟದಲ್ಲಿ ಒಂದು ರೇಸ್ ಮಾಡ್ತಾರೆ ಸರ್. 2002ಅಲ್ಲಿ ಇವತ್ತು ನನಗೆ ಒಂದು 36 ಇಯರ್ಸ್ ಏಜು. ಆಲ್ಮೋಸ್ಟ್ ನಾವು ಅವಾಗಿನ ನಮಗೇನು ಅದ್ರ ಬಗ್ಗೆ ನಾವು ಅಂದರೆ ತುಂಬ ಚಿಕ್ಕ ಹುಡುಗರು. ಇನ್ನು ಕೆಲವರು ಇನ್ನೂ ಅದಕ್ಕಿಂತ ಚಪಾತಿಗಳೇ. 2002 ಅಂದರೆ ನಾನು ಲೆಕ್ಕ, ನಾನು ಹೇಳ್ತಾ ಇರೋದು. ಕೆಲವರು ಹೇಳಿದಾರಲ್ಲ ನಾನು ರೇಸ್ ಹುಟ್ಟಾಕಿದ್ದು ಅಂತ. ಮಂಡ್ಯದಲ್ಲಿ ನಮ್ಮ ರೇಸ್ನವರು ಅವರಿಂದನೇ ಬೆಂಗಳೂರು ನೋಡಿದ್ದು ಅಂತಾರೆ. ಇವತ್ತು ಅವರೆಲ್ಲ ನಮ್ಗೆ ತೀರಾ ಕ್ಲೋಸೆ. ನಮಗೆ ಇವತ್ತು ಅಣ್ಣ ಅಂತಲೇ ಮರ್ಯಾದೆ ಕೊಡ್ತಾರೆ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಸರ್, ಸ್ಟೇಷನ್ ಗಂಟ ಹೋಗಿದೆ, FIR ಗಂಟ ಹೋಗಿದೆ. ಇವತ್ತು ಎತ್ತಿನ ಫೀಲ್ಡ್ ಹೆಂಗೆ ಗೊತ್ತಾ ಸರ್, ಇದರಲ್ಲಿ ಅಣ್ಣ ಅನ್ನೋದು ಚಿಕ್ಕ ಮಕ್ಳಿಗೂ ಚಿಕ್ಕ ಹುಡುಗರಿಗೂ ಅಣ್ಣ ಅಂತಾರೆ. ಇದು ಚಿಕ್ಕ ಹುಡುಗರಿಗೂ ಅಣ್ಣ ಬರ್ರೋಣ, ಬನ್ನಿ ಅಣ್ಣ ಕುತ್ಕೊಳ್ಳಿ ಅನ್ನೋ ಥರ ಇತ್ತು. ಇವತ್ತು ಕೆಲವರು ಹೇಳಿಕೆಗಳು, ಕೆಲವರು ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಕಾರ್ ಅಡ್ಡ ಹಾಕೋದು, ನಾವು ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು, ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು. ಇವತ್ತು ತುಂಬ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಏನಾರು ಒಂದು ಹೆಸರು ಎತ್ಬಿಟ್ಟು ಒಂದೇ ಒಂದು ತಪ್ಪಾಗಿ ಮಾತಾಡ್ಬಿಟ್ರೆ ತುಂಬ ಸರ್. ಇವತ್ತು ಲೈಕ್ ಕೆಲವ್ರು ಹೇಳ್ತಾರೆ ನೀವು ಎತ್ತು ಸಾಕ್ತಾ ಇದ್ರಿ, ನಾನು ಬಂದಮೇಲೆ ಮೆರೆಸ್ತೆ ಅಂತ.
ಕೊಂಬಿನ ಮೇಲೆ ಬೆಳ್ಳಿದ ಕಳಶ ಇಟ್ಟು ಕಾಲಿಗೆ ಬೆಳ್ಳಿದು ಕಡ್ಗ ಹಾಕಿ ನಾನು ಮೆರೆಸ್ತೆ ಅಂತಾರೆ ಸರ್. ಇವರೆಲ್ಲ ಹುಟ್ಟೇ ಇರಲಿಲ್ಲ ಸರ್. ಇದು ಮಂಡ್ಯ ಕಡೆ ಇರೋರು, ಮಂಡ್ಯಲ್ಲಿ ಪ್ರಧಾನರಿದ್ದಾರೆ, ಇವತ್ತು ಕಲ್ಲಳ್ಳಿ ಪಟೇಲ್ರು ಇದ್ದಾರೆ, ಅದು ಬಿಟ್ಟರೆ ಮಲ್ಲಿಗೆರೆ ಪಟೇಲ್ರು ಇದ್ದಾರೆ. ಮಲ್ಲಿಗೆರೆ ಪಟೇಲ್ರು ಅವಕ್ಕೆ ಒಂದು ಹೆಚ್ಚು ಕಮ್ಮಿ ಆ ಜಮಾನದಲ್ಲೇ ಒಂದು ಬೆಳ್ಳಿ ಇದು ಬರುತ್ತಲ್ಲ ನೂಲು, ನೂಲಲ್ಲಿ ಗೌಸ್ ಮಾಡಿ ಅವತ್ತಿನ ದಿನ ಎತ್ತಿಗೆ ಹಾಸಿಗೆ ಹಾಸ್ಕೊಂಡು ಮೆರವಣಿಗೆ ಮಾಡಿದ್ದಾರೆ. ಅವರು ಸರ್ ಮಂಡ್ಯದಲ್ಲಿ ಅವಾಗಲೇ ಹಾಸಿಗೆ ಹಾಸಿ ಅವರು ಎತ್ತು ಹೊಡ್ಕೊ ಬರ್ತಿದ್ದು, ಎತ್ತಿಗೆ ಹಾಸಿಗೆ ಹಾಸೋರು ಬೆಳ್ಳಿ ಗೌಸ್ ಹಾಕಿ. ಇವತ್ತು ನಾನು ಮೆರೆಸ್ತೆ ಸರ್. ಅಂದ್ರೆ ಈಗ ಎತ್ತು ಸಾಕ್ಲಿಲ್ಲ ಅಂದ್ರೆ ಮೆರ್ಸಕ್ಕೆ ಹೇಗೆ ಸಾಧ್ಯ ಸರ್? ನಾನು ಹೇಳ್ತಾ ಇಲ್ವಾ ಸರ್, ಇವತ್ತಿನ ದಿನ ಕೆಲವರು ಅವ್ರ ಮನೆ ಹತ್ರ ಹೋದರೆ ನಾನು ಟೀ ಬಿಲ್ 25,000 ಆಯಿತು, ಏನೋ ಕೂಲ್ ಡ್ರಿಂಕ್ಸ್ ಬಿಲ್ 25,000 ಆಯಿತು ಅಂತ ಹೇಳಿಕೆ ಕೊಡ್ತಾರೆ ಸರ್. ಇವತ್ತು ನಮ್ಮ ಬುಕ್ದಲ್ಲಿ ನಾವು ಎನಿಸೇವರು ಸರ್, ಬುಕ್ದಲ್ಲಿ ಸಿಪಾಯಿ ಗೌಡ್ರು ಅಂತೆಲ್ಲ ಇದ್ದಾರೆ ಸರ್. ಅವರೆಲ್ಲ ಇವತ್ತು ಎತ್ನವರು ಊರಿಂದ ಊರಾಚೆ ಬಂದರೆ ಮರಿ ಹೊಡೆದು ನಾಟಿ ಕೋಳಿ ಸಾರು ಮಾಡಿ ಮನೇಲಿ ಉಣ್ಣಕ್ಕಿಟ್ಟು ರಾತ್ರಿ ಮಲಗಕ್ಕೆ ಜಾಗ ಕೊಟ್ಟು ಬೆಳಗ್ಗೆ ಸಂಬಂಧಿಕರಿಗಿಂತ ಹೆಚ್ಚಾಗಿ ಟ್ರೀಟ್ ಮಾಡಿ ಅವ್ರನ್ನ ಅಂಥ ಭಾವಣಿಕೆ ಇತ್ತು ಸರ್. ಇವತ್ತಿನ ದಿನ ಭಾವಣಿಕೆ ಇಲ್ಲ, ಏನೂ ಇಲ್ಲ. ನಾನು ಏನು ಸರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇವತ್ತು ಏನು ಆಗ್ತಾ ಇದೆ ಇವತ್ತು? ಅನಿಮಲ್ ಹಸ್ಬೆಂಡ್ರಿ ಅಂದರೆ ಒಂದು ಪ್ರೀತಿಯಿಂದ ಬಸಪ್ಪನ್ ಸಾಕ್ತೀವಿ. ಇವತ್ತು ಎತ್ನ ಯಾವುದೋ ಒಂದು ಓರಿನ ಹೆಸರು ತೊಗೊಳ್ಳಲ್ಲ, ಗಂಡು ಓರಿ ಅಂತಾರೆ. ಇವತ್ತು ಬಸಪ್ಪಂಗೆ ನಾವು ಆಲ್ರೆಡಿ ತುಂಬ ತೊಂದರೆ ಕೊಡ್ತೀವಿ. ಇವತ್ತು ಬಸಪ್ಪ ನಮ್ಗೆ ಹೇಳಿಲ್ಲ ನತ್ತಿ ಮಾಡಿಸು ಅಂತ ಕೊಂಬುರಿಸ್ತೀವಿ, ಕಾಲು ಮೆಟ್ಕೊಂಡು ಕೊಂಬುರಿಸ್ತೀವಿ. ಹೇಳಿ ಸರ್. ಅಂದರೆ ಓರಿ ಬಗ್ಗೆ ಹೇಳ್ತಿದ್ರೆ ಸರ್, ಅದೇ ಈ ಥರ ನಡ್ಕೊಂಡು ಹೋಗ್ತಾ ಇದೆ ಇವತ್ತಿನ ದಿನ. ಇವತ್ತು ನೋಡಿದ್ರಲ್ಲ ಇಲ್ಲಿ ರೈತರುಗಳು ಬಂದು ಒಂದು ಜಾತ್ರೆ ಮಾಡಬೇಕು ಅಂದ್ರೆ ಸ್ವಲ್ಪ ಅಲ್ಲ ಸರ್. ಇವತ್ತು ನಮ್ಮ ತಾತ ಮುತ್ತಾತ ಅಂದರೆ ಓರಿ ಬಗ್ಗೆ ಹೇಳ್ತಿರೋಣ, ಅದೇನು ಹೇಳಿ. ಅಂದರೆ ಓರಿಗೇನೋ ಹಿಂಗೆ ಬೈದ್ರು ಅಂತ ಹೇಳ್ತಿರಲ್ಲ, ಗಾಂಡು ಓರಿ ಅಂತ ಒಬ್ರು ತುಂಬಾ ತೀರಾ ದೊಡ್ಡವ್ರ ಹತ್ರ ಇದ್ರು. ಇವತ್ತು ಅವ್ರದ್ದೊಂದು ಇದೇ ಇದೆ, ರಕ್ಷಣಾ ವೇದಿಕೆ, ಒಂದು ಜೈ ಕರ್ನಾಟಕ ಒಂದು ವೇದಿಕೆ ಇದೆ. ಇವತ್ತು ಅವ್ರು ಇದ್ದಿದ್ರೆ, ಆ ದೊಡ್ಡವ್ರು ಇದ್ದಿದ್ರೆ, ಇವರು ಆ ಪದನ ಒಂದು ಗಾಂಡು ಓರಿ ಅಂತ ಪದನ ಬಳಕೆ ಮಾಡಿದ್ರೆ, ಅಲ್ಲಿಂದ ಒಂದೇ ಒಂದು ಕರೆ ಬಂದಿದ್ರೆ, ಒಂದೇ ಒಂದು ಕರೆ ಏನಪ್ಪ ಅಂತ ಬಂದಿದ್ರೆ, ಬಿಗ್ ಬಾಸ್ ಅಲ್ಲಿ ನೋಡ್ರಲ್ಲ ಸರ್, ಬಿಗ್ ಬಾಸ್ ಅಲ್ಲೆಲ್ಲ ನೋಡಿರಲ್ಲ, ಆನೆ ಬಂತು ಒಂದು ಆನೆ ಅಂದ್ರೆ ಅಣ್ಣ ಎಲ್ಲಿರ್ತಿದ್ರು ಅಂತ, ಆ ಥರ ಸರ್ ಇದು. ನಾನು ಹೇಳ್ತಾ ಇಲ್ವ ಸರ್, ಯಾವುದೇ ಬಸಪ್ಪಂಗೆ ಒಂದು ತಪ್ಪು ತಪ್ಪು ಹೆಸರು ಒಂದು ಹುಟ್ಟಾಕ್ಬೇಕು ಅಂದರೆ ತಪ್ಪು ಸರ್, ತೀರಾ ತಪ್ಪು. ನನಗೆ ಇವತ್ತು ನನಗೆ ಅದು ತುಂಬ ಎಕ್ಸೈಟ್ ಆಗ್ತೀನಿ ಒಂದು ಅದ್ರ ಬಗ್ಗೆ ಮಾತಾಡೋಕೆ ಹೋದರೆ. ಇವತ್ತು ಅವ್ರ ಹತ್ರ ಇತ್ತು, ಅದೇನೋ ಮಾಡೋಕ್ಕೆ ಹೋದ್ರು, ಅದು ಒಂದು ಬಿಟ್ಟು ಅವ್ರ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಇದ್ದಿದ್ರು ಆ ಎತ್ತು ತುಂಬ ಓರಿ, ತುಂಬ ಕರುಗಳು, ತುಂಬ ಭೂಮಿ ತುಂಬ ಹುಟ್ಟವು. ಅಂದರೆ ಈಗ ಓರಿಗಾಗಿಕ್ಕೆ ಯಾರು ಕೇಳ್ತಿಲ್ಲ. ಓರಿ ಅದೇ ಬೀಜೋರಿ ನಮ್ಮ ಒಳ್ಳಿ ಚಿಕ್ಕಣ್ಣನ ಹತ್ರನೋ ಇಲ್ಲಾಂದ್ರೆ ನಮ್ಮ ರಾಜಣ್ಣ ಇವತ್ತೇನು ಬಸ್ತಿ ಓರಿ ಇದೆ ಅವ್ರ ಹತ್ರ ಇದ್ದಿದ್ರೆ ಆ ಓರಿಲಿ ತುಂಬ ಕರುಗಳು ಹುಟ್ಟವು. ಈಗ ಓರಿಗೆ ಬೈದಕ್ಕೆ ಯಾರು ಕೇಳಲಿಲ್ಲ, ಅದೇ ಯಾರು ಕೇಳಲಿಲ್ಲ. ಒಬ್ರು ಒಂದೇ ಒಂದು ಕರೆ, ನಾನು ಹೇಳಿದ್ನಲ್ಲ ತುಂಬ ದೊಡ್ಡವರಿಂದ ಒಂದೇ ಒಂದು ಕರೆ, ಯಾಕಪ್ಪ ಅಂತ. ಅವ್ರ ವೇದಿಕೆ ನೋಡಿದಿರಲ್ಲ ಸರ್ ಯಾವ ಥರ ಇದೆ ಅಂತ, ಜೈ ಕರ್ನಾಟಕ ಅವ್ರ ಹತ್ರ ಆ ಭಾಷೆ ಹತ್ರ ಇದ್ದಿದ್ದದು. ಆ ಭಾಷೆ ಒಪ್ಪಿ ಇಷ್ಟು ದೊಡ್ಡತನ ಇರೋ ಕರ ನಮ್ಗೆ ಬೇಕು ಅಂತ ತೊಗೊಂಡೋದವರು ಇವತ್ತು ಅವರು ಅದನ್ನು ಕೊಟ್ಟರು ಒಬ್ರಿಗೆ, ಅದನ್ನು ಬಿತ್ತನೆಗೆ ಇಟ್ಕೊಳ್ಳಿ, ತಳಿ ಅಭಿವೃದ್ಧಿ ಮಾಡಿ ಅಂತ ಊರಿಗೆ ಗಾಂಡು ಊರಿ ಅಂತ ಹೇಳೋದೇನು ಅಂತ ಊರಿಗೆ ಹೆಸರು. ಇವತ್ತು ಬಸಪ್ಪ ಅಂದರೆ ಎಲ್ಲ ಒಂದೇ ಸರ್. ಇವತ್ತು ಅಡ್ನಾಮ ಉಟ್ಕೊಬಿಡ್ತು, ಅದು ಮಾಡ್ಬಿಡ್ತು, ಇದು ಮಾಡ್ಬಿಡ್ತು ಅಂತ ಪೂಜೆ ಮಾಡಲ್ವ ಸರ್ ನೀವು? ಇವತ್ತು ಎಷ್ಟು ಜನ ಕಾಲು ಬೀಳ್ತಾರೆ ಸರ್ ಅವರಿಗೆ. ಇವತ್ತು ಊರಿನೇ ಒಂದು ಇದು ಮಾಡ್ಬಿಟ್ರಲ್ಲ ಸರ್ ಕೊನೆಗೆ. ಅಂದರೆ ಅದೀಗ ಸೊಸೈಟಿಯಿಂದ ಹೊರಗಡೆ ಮಾಡ್ಬಿಟ್ರು. ಅಡ್ನಾಮ ಇರೋ ಕರ ಇವತ್ತು ಬೀಜ ಹೊಡೆದು ಒಂದು ದೊಡ್ಡೆತ್ತು ಮಾಡ್ತೀನಿ ಅಂದ್ರೆ ಅಡ್ಗಟ್ಟಿದೆ ಅಂತ ಹೇಳ್ತಾರೆ. ಅದು ಅದ್ರ ಪದ ಹುಟ್ಟಾಕಿದೆ ಇವರು ಸರ್, ಇವರೇ ಹುಟ್ಟಾಕಿದಾಗ. ಅಡ್ನಾಮ ಅಂತ ಯಾವಾಗಲೂ ಇರಲಿಲ್ಲ ಮೊದಲು, ಯಾವುದು ಇರಲಿಲ್ಲ, ಅಡ್ನಾಮ ಅನ್ನೋದೇ ಇರಲಿಲ್ಲ. ಇವತ್ತು ಬೀಜ ಹೊಡೆದ್ರೆ ಎಲ್ಲ ಕಂಪ್ಲೀಟಾಗಿ ಬಿಳಿ ಆಯ್ತದೆ, ಹತ್ರ ಇರೋಲ್ಲ, ಹೊಟ್ಟೋಗುತ್ತೆ. ಬೀಜ ಅಂತ ದೊಡ್ಡೆತ್ತಾಗೋ ಇದು ಅಡ್ಗಟ್ಟಿದೆ ಬಡ ಅಂತಾರೆ. ಅಂದರೆ ಈಗ ಅವರಿಂದ ಒಂದು ಬ್ಯಾಡ್ ಇನ್ಫಾರ್ಮೇಷನ್ ಹೋಗಿದೆ, ತುಂಬ ಬ್ಯಾಡ್ ಇನ್ಫಾರ್ಮೇಷನ್ನು, ತುಂಬ ತಪ್ಪ ಮಾತಾಡ್ತಾರೆ. ನಾನೇ ಹುಟ್ಟಾಕಿದ್ದು, ನಾನೇ ಹಳ್ಳಿಕಾರ್ ಮೆರೆಸಿದ್ದು, ನಾನೇ ಮರೆಸಿರೋದು, ನಾನೇ ಜಾತ್ರೆ ಮಾಡೋದು. ಇವತ್ತಿಲ್ಲ ರೈತರುಗಳು ಯಾರು ಜಾತ್ರೆನೇ ಮಾಡಲ್ವಾ ಸರ್? ಬಂದೇ ನೋಡಿ ಸರ್, ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಮಾತಾಡ್ತೀನಿ ನೋಡಿ ಸರ್, ಫೈನಲ್ ಆಗಿದ್ದು ಲಾಸ್ಟು ಇವತ್ತು ಮೈಸೂರು ಮಹಾರಾಜರು ಅವತ್ತಿನ ದಿನ ಹಳ್ಳಿ ಕಾರ್ನ ಅಮೃತ್ ಮಾಲ್ನ ಸಂಬೋಧನೆ ಮಾಡಬೇಕು, ಉಳಿಸ್ಬೇಕು ಅಂದವರು, ಅವರು ಒಡೆಯರು ಸರ್. ಅವ್ರು ಇವತ್ತು ನಿಜವಾದ ಒಡೆಯರು, ಅವ್ರ ಹೆಸರೇ ಒಡೆಯರು. ಅವ್ರು ಇವತ್ತು ಹಳ್ಳಿ ಕಾರ್ನ ಒಂದು ಬೆಳೆಸ್ಬೇಕು, ಉಳಿಸ್ಬೇಕು ಅಂತ ಹಳ್ಳಿಕಾರ ವಂಶಸ್ಥರಿಗೆ ನೇಮಕ ಮಾಡಿ ಹಿಂಗೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅವರು ಒಡೆಯ ಸರ್. ಇವತ್ತು ಯಾರೋ ಒಡೆಯ ನಾನು ಒಡೆಯ ಅಂದ್ಕೊಂಡು ಹೋದ್ರೆ ಇವತ್ತು ರೈತರುಗಳು ನೋಡಿದ್ರೆ ಸರ್ ಏನು ನಾನಾ ಕಷ್ಟ ಬೀಳ್ತಾರೆ. ಇವತ್ತು ಎಲ್ಲೆಲ್ಲಿಂದ ನೀರು ಹೊತ್ಕೊ ಬರ್ತಾರೆ, ಯಾವ ಥರ ಮಾಡ್ತಾರೆ. ನಾನು ರೇಸ್ ಮಾಡಿದೆ, ನಾನು ಹುಟ್ಟಾಕಿದ್ದು ಹಳ್ಳಿಕಾರ ಅನ್ನೋದೇ ರೇಸ್ ಹುಟ್ಟಾಕಿದ್ದು ಅಂದರೆ 2002 ಪುಟ್ಟರಾಜು ಅವರು ಇದೇ ಬೇಬಿ ಬೆಟ್ಟದಲ್ಲಿ ರೇಸ್ ಮಾಡಿದ್ದಾರೆ. ಅರ್ಥ ಆಯ್ತಾ ಸರ್? ಇದು ಲೆಕ್ಕ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ ಈ ಇನ್ಫಾರ್ಮೇಷನ್ ಎಲ್ಲ ಕೊಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.